ಸ್ನೇಹಿತರೆ, ಮಸ್ತ್ ಮಾತಿಗೆ ಸ್ವಾಗತ. ನಾನು ಗೀರ್ವಾಣಿ ಮಾತಾಡ್ತಿರೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ಸಿಗರಿಗೆ ಎಕ್ಸ್ಪೆಕ್ಟೇ ಆಗದೇ ಇರುವಂಥ ಒಂದು ಶಾಕ್ ನೀಡಿದ್ದಾರೆ. ಕಾಂಗ್ರೆಸ್ಗೆ ಈ ಎಲೆಕ್ಷನ್ನ ಸಿಡಿಲಾಘಾತ ಅಂತಲೇ ಹೇಳಬೇಕು. ದಿನ ಬೆಳಗಾದರೆ 15 ಲಕ್ಷ ಹಾಕ್ತೀನಿ ಅಂತ ಮೋದಿ ಸುಳ್ಳು ಹೇಳಿದರು. ಮೋದಿ ಸುಳ್ಳು ಬುರ್ಕ ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಅಟ್ಯಾಕ್ ಮಾಡ್ತಿದ್ದ ಕಾಂಗ್ರೆಸ್ಗೆ ಮೋದಿ ನಿನ್ನೆ ಸರಿಯಾಗಿ ಕೌಂಟ್ರ್ ಕೊಟ್ಟಿದ್ದಾರೆ, ಅದು ವಿತ್ ಪ್ರೂಫ್. ಏನಾಯಿತು ಹಾಗಾದರೆ? ಸಾಮಾನ್ಯವಾಗಿ ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಿದ್ದ ಮೋದಿ ಅವರು ನಿನ್ನೆ ರಾಜಸ್ಥಾನ ರ್ಯಾಲಿಯಲ್ಲಿ ಅಚ್ಚರಿ ಆಗುವಷ್ಟು ಅಗ್ರೆಸಿವ್ ಆಗಿದ್ದರು. ಅದಕ್ಕೆ ಕಾರಣ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತನ್ನು ಎಲ್ರಿಗೂ ಸಮಾನವಾಗಿ ಹಂಚ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಮೆನ್ಷನ್ ಮಾಡಿದೆ. ಜೊತೆಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾತಾಡಿದ್ದ ವಿಡಿಯೋವೊಂದನ್ನು ಕೂಡ ಬಿಜೆಪಿ ಆಚೆ ತೆಗೆದಿದೆ. ಇವೆರಡಕ್ಕೂ ನರೇಂದ್ರ ಮೋದಿ ಅವರ ರಿಪ್ಲೈ ಹೀಗಿತ್ತು. ಮಾತಾओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है। भाइयों बहनों, ये अर्बन नक्सल की सोच, मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे मैं कहने आया हूं. ದೇಶದ ಸಂಪತ್ತನ್ನ ಎಲ್ರಿಗೂ ಸಮಾನವಾಗಿ ಹಂಚ್ತೀವಿ. ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಅಧಿಕಾರ ಇರೋದು ಮುಸ್ಲಿಮರಿಗೆ, ಮೈನಾರಿಟಿ ಕ್ಲಾಸ್ಗೆ ಅಂದಿದ್ರು ಮೊದಲಿನ ಕಾಂಗ್ರೆಸ್ ನಾಯಕರು. ಇದು ನಿಮಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರು ಮೋದಿ. ಆದರೆ ಮೋದಿ ಹೀಗೆ ಕೇಳಿದ್ದೇ ದೊಡ್ಡ ತಪ್ಪು ಅಂತ ಕಾಂಗ್ರೆಗಳು ಈಗ ಎಗರಾಡಕ್ಕೆ ಶುರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ನಾಯಕರು ಈ ಅಟ್ಯಾಕ್ನಿಂದ ಕಕ್ಕಾಬಿಕ್ಕಿಯಾಗಿದ್ದಾರೆ. ಈ ದೇಶದ ಸಂಪತ್ತಿನಲ್ಲಿ ನಿಮಗೂ ಪಾಲಿದೆ, ನಿಮಗೂ ಹಂಚ್ತೀನಿ ಅಂತ ಕಾಂಗ್ರೆಸ್ ನಾಯಕರು ಆಗಾಗ ಹೇಳ್ತಾನೆ ಇರ್ತಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹೇಳಿದ್ದನ್ನ ಕೇಳಿಸ್ಕೊಳ್ಳಿ. We will have to devise innovative plans to ensure that minorities, particularly the Muslim minority, are empowered to share equitably in the fruits of development. They must have the first claim on our resources. They must have first claim on our resources. ಅಲ್ಪಸಂಖ್ಯಾತರಿಗೆ ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಹಕ್ಕಿದೆಯಂತೆ. ಇದನ್ನು ಒಪ್ಕೊಳ್ಳೋಕ್ಕಾಗತ್ತಾ? ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ದುಡಿದ ಹಣದ ಮೇಲೆ ಮೊದಲ ಅಧಿಕಾರ ಇರುವುದು ಮೈನಾರಿಟಿ ಕ್ಲಾಸ್ಗೆ ಅಂದರೆ ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ? ಮನಮೋಹನ್ ಸಿಂಗ್ ಹೇಳಿದಾಗ ಕಾಂಗ್ರೆಸ್ಸಿಗೆ ಅದು ತಪ್ಪು ಅನ್ನಿಸ್ಲಿಲ್ಲ. ಆದರೆ ಅದನ್ನು ಮೋದಿಜಿ ಪ್ರಶ್ನೆ ಮಾಡಿಬಿಟ್ರೆ ತಪ್ಪಾಗ್ಬಿಡುತ್ತೆ. ಮನಮೋಹನ್ ಸಿಂಗ್ ಅವರನ್ನು ಕಾಂಗ್ರೆಸ್ಸಿಗರು ಆಗ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಕಾಂಗ್ರೆಸ್ನಲ್ಲೂ ಹಿಂದೂಗಳು ಇದ್ರಲ್ವಾ? ಅದರ ಅರ್ಥ ಕಾಂಗ್ರೆಗಳ ಪ್ರಕಾರ ಈ ದೇಶದ ಸಂಪತ್ತಿಗೆ ಮುಸಲ್ಮಾನರು ಮೊದಲು ಹಕ್ಕುದಾರರು ಅಂತ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಸಹ ನೇರವಾಗಿ ಹೇಳಿದ್ದಾರೆ, ದೇಶದ ಸಂಪತ್ತಿನಲ್ಲಿ ಮುಸಲ್ಮಾನರಿಗೆ ಪಾಲು ಸಿಗಬೇಕು, ದೇಶದ ಸಂಪತ್ತನ್ನು ಮುಸ್ಲಿಮರಿಗೆ ಹಂಚ್ತೀನಿ ಅಂತ. ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಪಾಲು ಸಿಗಬೇಕು, ದೇಶದ ಸಂಪತ್ತು ಮುಸ್ಲಿಮರಿಗೆ ಹಂಚುತ್ತೇನೆ ಅಂತ ಮುಸ್ಲಿಂ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಈ ರೀತಿಯಾಗಿ ನೇರವಾಗಿ ಹೇಳಿದ್ರೆ ಅದು ತಪ್ಪಲ್ಲ. ಆದರೆ ಮೋದಿಜಿ ಅದನ್ನು ಪ್ರಶ್ನೆ ಮಾಡಿಬಿಟ್ರೆ ತಪ್ಪಾಗ್ಬಿಡುತ್ತೆ. ಸ್ನೇಹಿತರೆ, ಮೋದಿ ಅವರು ಇಲ್ಲಿ ತನಕ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದಿದ್ದಾರೆ ಹೊರತು ಹಿಂದೂಗಳನ್ನು ಮಾತ್ರ ಉದ್ಧಾರ ಮಾಡ್ತೀನಿ, ಹಿಂದೂಗಳು ಮಾತ್ರ ನಮಗೆ ಮುಖ್ಯ, ಈ ದೇಶದ ಸಂಪತ್ತು ಹಿಂದೂಗಳಿಗೆ ಮಾತ್ರ ಸೇರಿದ್ದು ಅಂತ ಯಾವತ್ತೂ ಹೇಳಿಲ್ಲ. ಸಿದ್ದರಾಮಯ್ಯ ಆಗಲಿ ರಾಹುಲ್ ಗಾಂಧಿ ಆಗಲಿ ಯಾವಾಗಲಾದರೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಥರದ ಮಾತಾಡಿದಾರ? ಅವರ ಭಾಷಣಗಳಲ್ಲಿ ನೇರವಾಗಿ ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾರೆ. ಮ್ಯಾನಿಫೆಸ್ಟೋ ನೋಡಿದರೆ ಮುಸ್ಲಿಂ ಲೀಗ್ನ ಮ್ಯಾನಿಫೆಸ್ಟೋ ಥರನೇ ಇದೆ. ಓಪನ್ ಆಗಿಯೇ ತಾವು ಮುಸಲ್ಮಾನರ ಪರ ಅಂತ ಹೇಳ್ಕೊತಾರೆ. ಎಷ್ಟಂದ್ರೂ ಗಾಂಧಿ ಫ್ಯಾಮಿಲಿ ಒಂಥರ ಕಾಕ್ಟೇಲ್ ಇದ್ದ ಹಾಗೆ ಅಲ್ವಾ? ಎಲ್ಲ ಜಾತಿ ಧರ್ಮಗಳು ಮಿಕ್ಸ್ ಆಗಿರುತ್ತೆ. ಕಾಂಗ್ರೆಸ್ ನಾಯಕರು ಯಾವತ್ತಾದರೂ ಈ ದೇಶದ ಹಿಂದೂಗಳ ಪರವಾಗಿ ಮಾತಾಡಿದಾರಾ? ಕಾಂಗ್ರೆಸ್ 70 ವರ್ಷದಲ್ಲಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡ್ತು, ಬಾಂಗ್ಲಾದೇಶ ಮಾಡಿಕೊಡ್ತು, ವಕ್ಫ್ ಬೋರ್ಡ್ ಮಾಡಿ ಅದಕ್ಕೆ ಈ ದೇಶದ 12 ಲಕ್ಷ ಎಕರೆ ಭೂಮಿನ ಬಿಟ್ಕೊಡ್ತು. ಯಾವತ್ತಾದರೂ ಹಿಂದೂಗಳಿಗೆ ಏನಾದರೂ ಮಾಡ್ತಾ?
ಹಿಂದೂಗಳಿಗೂ ಪರ್ಸನಲ್ ಲಾ ಮಾಡ್ಬೋದಿತ್ತಲ್ವಾ, ಹಿಂದೂ ಬೋರ್ಡ್ ಮಾಡ್ಬೋದಿತ್ತಲ್ವಾ, ಹೋಗ್ಲಿ ರಾಮ ಮಂದಿರನ ಕಾಂಗ್ರೆಸ್ಸೇ ಮಾಡ್ಬೋದಿತ್ತಲ್ಲ. ಅದು ಯಾವುದನ್ನು ಮಾಡದೆ ಪ್ರತಿ ಬಾರಿ ಮುಸ್ಲಿಂ ಓಲೈಕೆ ರಾಜಕೀಯವನ್ನೇ ಮಾಡ್ತಾ ಬಂದಾಗ ದೇಶದ ಪ್ರಧಾನಿಯಾಗಿ ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ರೆ ಹೇಗೆ ತಪ್ಪಾಗುತ್ತೆ? ಹೌದು, ಕಾಂಗ್ರೆಸ್ನ ಐಡಿಯಾಲಜಿ ಈಗ ಸಂಪೂರ್ಣ ಭಿನ್ನವಾಗಿದೆ. ಮೋದಿಜಿ ಹೇಳ್ದಂಗೆ ಸಂಪತ್ತು ಹಂಚಿಕೆ ಅಂತ ಬಂದಾಗ ನಾಳೆ ಈ ದೇಶದ ಹೆಣ್ಣು ಮಕ್ಕಳ ಮಂಗಲಸೂತ್ರಕ್ಕೂ ಕೈ ಹಾಕಲ್ಲ ಅಂತ ಯಾವ ಗ್ಯಾರಂಟಿ? ಇಷ್ಟು ವರ್ಷ ಹಿಂದೂಗಳಿಗೆ ಗೊತ್ತಾಗದ ಹಾಗೆ ಮೈನಾರಿಟಿ ಪರವಾಗಿದ್ದ ಕಾಂಗ್ರೆಸ್ ಈಗ ಸಂಪೂರ್ಣ ಮುಸ್ಲಿಂ ಪಕ್ಷವಾಗಿ ಬದಲಾಗಿದೆ. ಈ ವಿಡಿಯೋ ನೋಡಿ. राहुल गांधी जी ने कहा है कि कांग्रेस मुसलमानों की पार्टी है, क्योंकि क्या बोले ये साफ यहां झलक रहा है. और उसके बाद उनके अल्पसंख्यक मोर्चा के अध्यक्ष, उनका ये बयान है. इस बयान में उन्होंने साफ लिखा है कि ना राहुल जी ने कोई गलत कहा है, बिल्कुल सही कहा है कि कांग्रेस मुसलमानों की पार्टी है, और ना पेपर ने गलत छापा है. ಈಗಾಗಲೇ ಮೋದಿಜಿ ಸ್ಟೇಟ್ಮೆಂಟ್ ಬಗ್ಗೆ ಕಾಂಗ್ರೆಸ್ನ ಮಹಾನ್ ನಾಯಕರು ದೊಡ್ಡ ಅನಾಹುತವೇನೋ ಆಗೋಯ್ತು ಅನ್ನೋ ಥರ ರೋಧಿಸೋದಕ್ಕೆ ಶುರು ಮಾಡಿದ್ದಾರೆ. ರೋದನೆಗಳು ಇನ್ನೂ ಹೆಚ್ಚಾಗ್ಲಿಕ್ಕಿದೆ. ಯಾಕೆಂದರೆ ಅವರ ಬಣ್ಣ ಬಯಲಾಗಿದೆ. ಮೋದಿ ಅವರನ್ನು ಡೆಟಾಲ್ ಹಾಕಿ ಕ್ಲೀನಾಗಿ ತೊಳೆದಿದ್ದಾರೆ. ಫ್ರೆಂಡ್ಸ್, ಮುಸಲ್ಮಾನರು ಈ ದೇಶದ ನಾಗರಿಕರೇ ಅಂದಮೇಲೆ ಅವರು ಉಳಿದವರಂತೆ ಟ್ಯಾಕ್ಸ್ ಕಟ್ಟಲಿ, ಈ ದೇಶದ ಕಾನೂನನ್ನು ಪಾಲಿಸಲಿ, ದೇಶ ವಿರೋಧಿ ಚಟುವಟಿಕೆಗಳನ್ನು ನಿಲ್ಲಿಸಲಿ, ದೇಶದ ಬಗ್ಗೆ ಸ್ವಾಭಿಮಾನ ಬೆಳೆಸ್ಕೊಳ್ಳಿ, ಯಾರು ಬೇಡ ಅಂದಿಲ್ಲ. ಆದರೆ ಎಲ್ಲಿವರೆಗೆ ಕಾಂಗ್ರೆಸ್ ಇರುತ್ತೋ ಅಲ್ಲಿವರೆಗೆ ಇದನ್ನು ಆಗಕ್ಕೆ ಬಿಡಲ್ಲ. ಯಾಕೆಂದರೆ ಕಾಂಗ್ರೆಸ್ ಯಾವತ್ತಿದ್ರೂ ಈ ದೇಶದಲ್ಲಿ ಮಡಿಲಲ್ಲಿ ಕಟ್ಟಿಕೊಂಡ ಕೆಂಡ ಸದಾ ಸುಡ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.